ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ಕ್ರೈಮ್ ಆಜ್ಕಲ್ ಸೀರೀಸ್ ನ 2ನೇ ಎಪಿಸೋಡ್ ಅನ್ನ. ಈ ಸೀರೀಸ್ ಅಲ್ಲಿ ಹಲವಾರು ಎಪಿಸೋಡ್ ಗಳಿದ್ದು ಒಂದೊಂದು ಎಪಿಸೋಡ್ ಕೂಡ ಮಸ್ಟ್ ವಾಚ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಎಪಿಸೋಡ್ ಅಂದ್ರೆ ತಪ್ಪಾಗೋದಿಲ್ಲ. ಅಷ್ಟಕ್ಕೂ ಈ ಎಪಿಸೋಡ್ ನ ಕಾನ್ಸೆಪ್ಟ್ ಏನಂದ್ರೆ, ಸಂಜನಾ ಎಂಬ ಒಬ್ಬಳು ವಯಸ್ಸಿಗೆ ಬಂದಿದ್ದ ಹುಡುಗಿ ಹೈಯರ್ ಸ್ಟಡೀಸ್ಗೆ ಅಂತ ಲಂಡನ್ಗೆ ಹೋಗಿ ಏನಾದ್ಲು ಅಂತಾನೆ ಯಾರಿಗೋ ಗೊತ್ತಾಗೋದಿಲ್ಲ. ಸಂಜನಾಳ ತಂದೆ ತಾಯಿ ಆಕೆಯನ್ನ ಎಷ್ಟೇ ಹುಡುಕಿದ್ರು ಕೂಡ ಸಿಗದ ಕಾರಣ ಕೊನೆಗೆ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ತಕ್ಷಣ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡ ಪೊಲೀಸರಿಗೆ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪೊಲೀಸರಿಗೂ ಕೂಡ ಸಂಜನಾ ಈಗ ಬದುಕಿದ್ದಾಳ ಸತ್ತಿದ್ದಾಳ ಅಂತಾನೆ ಗೊತ್ತಾಗ್ತಿರೋದಿಲ್ಲ. ಆದ್ರೆ ಲಂಡನ್ಗೆ ಹೋಗಿದ್ದ ಸಂಜನಾ ತನ್ನ ಫ್ಯಾಮಿಲಿಯವರಿಗೂ ಗೊತ್ತಾಗದ ಹಾಗೆ ಆಗಾಗ್ಗೆ ಭಾರತಕ್ಕೆ ಬರ್ತಿದ್ಲು ಅಂತ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಸ್ಟಡೀಸ್ಗೆ ಅಂತ ಲಂಡನ್ಗೆ ಹೋಗಿದ್ದ ಸಂಜನಾಗೆ ನಿಜವಾಗಿಯೂ ಆಗಿದ್ದೇನೋ? ಆಕೆ ಆಗಾಗ ಸೀಕ್ರೆಟ್ ಆಗಿ ಭಾರತಕ್ಕೆ ಬಂದು ಯಾರನ್ನ ಮೀಟ್ ಮಾಡ್ತಿದ್ಲು ಹಾಗೂ ಪೊಲೀಸರು ಈ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ರಿವೀಲ್ ಆಗುವ ಒಂದೊಂದೇ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ಹೈಯರ್ ಸ್ಟಡೀಸ್ಗೆ ಅಂತ ಲಂಡನ್ಗೆ ಹೋಗಿರುವ ಸಂಜನಾ ಎಂಬ ಹುಡುಗಿಯನ್ನ ನೋಡ್ತೀವಿ. ಸಂಜನಾ ಏನನ್ನೋ ಯೋಚನೆ ಮಾಡ್ತಾ ತುಂಬಾನೇ ಟೆನ್ಷನ್ ಆಗಿರೋದನ್ನ ನೋಡ್ತೀವಿ. ಇಲ್ಲಿಗೆ ಸೀನ್ ಕಟ್ಟಾಗಿ ನಂತರದ ಸೀನ್ ನಲ್ಲಿ ಗುಜರಾತ್ ಪೊಲೀಸರು ಗೌರವ್ ಎಂಬ ಒಬ್ಬ ಹುಡುಗನನ್ನ ಅರೆಸ್ಟ್ ಮಾಡ್ತಾರೆ. ಅಷ್ಟಕ್ಕೂ ವಿಷಯವೇನೆಂದ್ರೆ, ಸಂಜನಾಳ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಈ ಗೌರವ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಸರ್, ಸಂಜನಾ ಲಂಡನ್ಗೆ ಹೋಗೋದಕ್ಕೆ ಅಂತ ಏರ್ಪೋರ್ಟ್ಗೆ ಹೋಗ್ತಿದ್ದಾಗ ಈ ಗೌರವ್ವೆ ಆಕೆಯನ್ನ ಪಿಕಪ್ ಮಾಡ್ಕೊಂಡು ಹೋಗಿ ಡ್ರಾಪ್ ಮಾಡಿದ್ದ. ಸರ್, ಜನವರಿಯಲ್ಲಿ ಲಂಡನ್ಗೆ ಹೋದ ಸಂಜನಾ ಏಪ್ರಿಲ್ ಆದ್ರೂ ಕೂಡ ನಮಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿಲ್ಲ. ಸಂಜನಾ ಏನಾದ್ಲು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಗೇನು ಗೊತ್ತೇ ಆಗ್ತಿಲ್ಲ. ದಯವಿಟ್ಟು ಆಕೆಯ ಜೊತೆ ಕ್ಲೋಸ್ ಫ್ರೆಂಡ್ ಆಗಿದ್ದ ಗೌರವ್ನನ್ನ ಎನ್ಕ್ವೈರಿ ಮಾಡಿ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಸ್ನೇಹಿತರೆ, ಸಂಜನಾಳ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನಿಗೆ ಕಿರಣ್ ಹಾಗೂ ಉಷಾ ಎಂಬ ಇಬ್ಬರು ಮಕ್ಕಳಿರ್ತಾರೆ. ಈಗ ಗೌರವ್ ಹೇಳೋದೇನಂದ್ರೆ, ಸರ್, ಆ ದಿನ ನಾನು ನಿಜವಾಗಿಯೂ ಸಂಜನಾಳನ್ನ ಕರೆದುಕೊಂಡು ಹೋಗಿ ಏರ್ಪೋರ್ಟ್ಗೆ ಡ್ರಾಪ್ ಮಾಡಿದೆ. ಬೇಕಾದ್ರೆ ಸಂಜನಾ ಲಂಡನ್ಗೆ ಹೋಗಿ ರೀಚ್ ಆದ ನಂತರ ನನಗೆ ಮೆಸೇಜ್ ಮಾಡಿರೋದನ್ನ ನೋಡಿ ಅಂತ ಫೋನ್ ಅನ್ನ ತೋರಿಸ್ತಾನೆ. ಈಗ ಪೊಲೀಸರು ಏರ್ಪೋರ್ಟ್ ನ ಸಿಸಿಟಿವಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಗೌರವ್ ಹೇಳಿದ ಹಾಗೆ ಆತ ಸಂಜನಾಳನ್ನ ಏರ್ಪೋರ್ಟ್ ನಲ್ಲಿ ಡ್ರಾಪ್ ಮಾಡಿರೋದು ರೆಕಾರ್ಡ್ ಆಗಿರುತ್ತೆ. ಈಗ ಪೊಲೀಸರು ಸರಿ, ಮತ್ತೆ ನಾವು ಇನ್ವೆಸ್ಟಿಗೇಷನ್ ಗೆ ಅಂತ ಕರೆದಾಗ ಬರ್ಬೇಕು ಅಂತ ವಾರ್ನ್ ಮಾಡಿ ಗೌರವ್ನನ್ನ ಕಳಿಸ್ತಾರೆ. ಗೌರವ್ ಸ್ಟೇಷನ್ ನಿಂದ ಮನೆಗೆ ಬಂದಾಗ ಅವನ ಹೆಂಡತಿಯಾಗಿರುವ ಮಾಲಿನಿ ಎಂಬಾಕೆಯನ್ನ ನೋಡ್ತೀವಿ. ಹೀಗೆ 15 ದಿನಗಳು ಕಳೆದ್ರು ಕೂಡ ಪೊಲೀಸರಿಗೆ ಸಂಜನಾ ಏನಾದ್ಲು, ಎಲ್ಲಿಗೆ ಹೋದ್ಲು ಅಂತ ಒಂದೇ ಒಂದು ಕ್ಲೂ ಕೂಡ ಸಿಗ್ತಿರೋದಿಲ್ಲ. ಇವರನ್ನ ನಂಬಿಕೊಂಡ್ರೆ ನಮ್ಮ ಮಗಳು ನಮಗೆ ವಾಪಸ್ ಸಿಗೋದಿಲ್ಲ ಅಂತ ತಕ್ಷಣ ಕ್ರೈಮ್ ಬ್ರಾಂಚ್ ಹೆಡ್ ಆಫೀಸ್ಗೆ ಹೋಗ್ತಾರೆ. ಸಂಜನಾಳ ಚಿಕ್ಕಪ್ಪ ಕ್ರೈಮ್ ಬ್ರಾಂಚ್ ನಲ್ಲಿ ತನಗೆ ಪರಿಚಯವಿದ್ದ ಅಶೋಕ್ ಎಂಬ ಆಫೀಸರ್ ನನ್ನ ಮೀಟ್ ಮಾಡಿ ನಡೆದದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಈಗ ಆಫೀಸರ್ ಅಶೋಕ್ ಇನ್ಸ್ಪೆಕ್ಟರ್ ಕುಮಾರ್ ನನ್ನ ಕರೆದು ಈ ಕೇಸನ್ನ ಅಸೈನ್ ಮಾಡ್ತಾರೆ. ತಕ್ಷಣ ಇನ್ಸ್ಪೆಕ್ಟರ್ ಕುಮಾರ್ ಈ ಕೇಸ್ನ ಬಗ್ಗೆ ಎಲ್ಲ ಫೈಲ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಳ್ತಾನೆ. ಮೊದಲಿಗೆ ಸಂಜನಾ ಓದೋದಕ್ಕೆ ಅಂತ ಹೋಗಿದ್ದ ಲಂಡನ್ ನ ಕಾಲೇಜ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ, ಜನವರಿಯಲ್ಲಿ ಕಾಲೇಜ್ಗೆ ಅಡ್ಮಿಷನ್ ಆಗಿದ್ದ ಸಂಜನಾ ಕಾಲೇಜ್ಗೆ ತುಂಬಾನೇ ರಜೆ ಆಗ್ತಿದ್ಲು. ಕಳೆದ ಹಲವು ದಿನಗಳಿಂದ ಸಂಜನಾ ಕಾಲೇಜ್ಗೆ ಬರ್ತಿಲ್ಲ. ಆಕೆ ಸ್ಟೇ ಮಾಡಿದ್ದ ಹಾಸ್ಟೆಲ್ಗೆ ಕಾಲ್ ಮಾಡಿದ್ರೆ ಸಂಜನಾ ಏನಾದ್ಲು ಅಂತಾನೆ ಯಾರಿಗೋ ಗೊತ್ತಿಲ್ಲ ಸರ್ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಪ್ರಿಯಾ ಎಂಬ ಸಬ್ ಇನ್ಸ್ಪೆಕ್ಟರ್ ಸಂಜನಾಳ ಕಾಲ್ ಹಿಸ್ಟರಿಯನ್ನ ಚೆಕ್ ಮಾಡಿದಾಗ ಆಕೆ ಹಲವು ಬಾರಿ ಗೌರವ್ನ ಜೊತೆ ಫೋನ್ ನಲ್ಲಿ ಮಾತನಾಡಿರೋದು ಗೊತ್ತಾಗುತ್ತೆ. ಈಗ ಕುಮಾರ್ ಮತ್ತೆ ಗೌರವ್ನನ್ನ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ನಿನ್ನ ಹಾಗೂ ಸಂಜನಾಳ ಮಧ್ಯ ಫ್ರೆಂಡ್ಶಿಪ್ ಹೇಗೆ ಶುರುವಾಯ್ತು ಅಂತ ಕೇಳಿದಾಗ ಗೌರವ್ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ, ಈ ಗೌರವ್ ಹಾಗೂ ಸಂಜನಾ 4 ವರ್ಷಗಳ ಹಿಂದೆ ಕ್ಯಾಶುಯಲ್ ಆಗಿ ಮೀಟ್ ಆದಾಗ ಪರಿಚಯವಾಗಿರ್ತಾರೆ. ಅಂದ್ರೆ ಗೌರವ್ನ ತಾಯಿ ಸಂಜನಾಳ ಚಿಕ್ಕಮ್ಮನಿಗೆ ಫ್ರೆಂಡ್ ಆಗಿರ್ತಾರೆ. ಈಗ ಗೌರವ್ ಹೇಳೋದೇನಂದ್ರೆ, ಸರ್, ಸಂಜನಾಳನ್ನ ನಾನು ತಂಗಿಯ ರೀತಿ ಟ್ರೀಟ್ ಮಾಡ್ತಿದ್ದೆ. ಹಾಗೆ ಕೂಡ ಆಗಾಗ ನನಗೆ ಮೆಸೇಜ್ ಮಾಡೋದು, ಕಾಲ್ ಮಾಡೋದೆಲ್ಲ ಮಾಡ್ತಿದ್ಲು. ಇಷ್ಟನ್ನ ಬಿಟ್ರೆ ಸಂಜನಾ ಈಗ ಎಲ್ಲಿದ್ದಾಳೆ, ಏನಾದ್ಲು ಅಂತ ನನಗೆ ನಿಜವಾಗಿಯೂ ಗೊತ್ತಿಲ್ಲ ಸರ್ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಕುಮಾರ್ನ ಟೀಮ್ ನವರು ಚೆಕ್ ಮಾಡಿದಾಗ ಸಂಜನಾ 1 ತಿಂಗಳ ಹಿಂದೆ ತಾನೆ ಭಾರತಕ್ಕೆ ಬಂದಿದ್ಲು ಅಂತ ಗೊತ್ತಾಗುತ್ತೆ. ತಕ್ಷಣ ಏರ್ಪೋರ್ಟ್ ನ ಕ್ಯಾಮೆರಾಗಳನ್ನ ಚೆಕ್ ಮಾಡಿದಾಗ ಸಂಜನಾ ಒಬ್ಬ ಹುಡುಗನ ಜೊತೆ ಓಡಾಡ್ತಿರೋದು ರೆಕಾರ್ಡ್ ಆಗಿರುತ್ತೆ. ಆದ್ರೆ ಸಂಜನಾಳ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಹೇಳೋದೇನಂದ್ರೆ, ಸರ್, ಕಳೆದ ತಿಂಗಳು ಸಂಜನಾ ಭಾರತಕ್ಕೆ ಬಂದಿದ್ಲು ಅಂತ ಈಗಲೇ ನಮಗೆ ಗೊತ್ತಾಗ್ತಿರೋದು. ಆಕೆ ತಂದೆ ತಾಯಿ ಚಿಕ್ಕ ವಯಸ್ಸಿನಲ್ಲೇ ರೋಡ್ ಆಕ್ಸಿಡೆಂಟ್ ನಲ್ಲಿ ತೀರಿಕೊಂಡ ನಂತರ ನಾವೇ ಆಕೆಯನ್ನ ಬೆಳೆಸಿದ್ದೀವಿ. ಈ ಊರಲ್ಲಿ ಸಂಜನಾಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರು ಕೂಡ ಅಷ್ಟೊಂದು ಪರಿಚಯವಿಲ್ಲ.
ನಂತರ ಕುಮಾರ್ ಅಲ್ಲೇ ಇದ್ದ ಉಷಾ ಹಾಗೂ ಕಿರಣ್ಗೆ ನಿಮ್ಮಕ್ಕನಿಗೆ ಈ ಊರಲ್ಲಿ ಬೇರೆ ಯಾರಾದ್ರೂ ಫ್ರೆಂಡ್ಸ್ ಗಳಿದ್ರ ಅಂತ ಎನ್ಕ್ವೈರಿ ಮಾಡ್ತಾನೆ. ಈಗ ಇವರಿಬ್ಬರ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ ಇವರಿಬ್ಬರಿಗೆ ಸಂಜನಾಳನ್ನ ಕಂಡ್ರೆ ಒಂಚೂರು ಕೂಡ ಆಗ್ತಿರೋದಿಲ್ಲ. ಯಾಕಂದ್ರೆ ಇವರಿಬ್ಬರ ತಂದೆ ತಾಯಿ ತಮಗಿಂತ ಜಾಸ್ತಿ ಸಂಜನಾಳನ್ನೇ ಇಷ್ಟಪಡ್ತಾರೆ ಅಂತ ಇವರಿಬ್ಬರು ದ್ವೇಷ ಮಾಡ್ತಿರ್ತಾರೆ. ಒಂದು ವೇಳೆ ಇವರೇ ಸಂಜನಾಗೆ ಏನಾದ್ರೂ ಮಾಡಿರ್ಬಹುದಾ ಅಂತ ಕುಮಾರ್ ಹಾಗೂ ಅವನ ಟೀಮ್ಗೆ ಅನುಮಾನ ಶುರುವಾಗುತ್ತೆ. ಈಗ ಸಂಜನಾಳ ಜೊತೆ ಫೋಟೋದಲ್ಲಿರುವ ಆ ಹುಡುಗ ಯಾರು ಅಂತ ಎನ್ಕ್ವೈರಿ ಮಾಡಿದಾಗ ಅವನ ಹೆಸರು ರೇವಂತ್ ಅಂತ ಗೊತ್ತಾಗುತ್ತೆ. ಆ ರೇವಂತ್ ಯಾರು ಅಂತ ಅವನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೇನಂದ್ರೆ ಆತ ಕೂಡ ಸಂಜನಾ ರೀತಿನೇ ಲಂಡನ್ಗೆ ಓದೋದಕ್ಕೆ ಅಂತ ಹೋಗಿದ್ದವನು. ಆ ರೇವಂತ್ ನ ಊರಲ್ಲಿ ಹಬ್ಬ ಇದ್ದ ಕಾರಣ ಆತ ಭಾರತಕ್ಕೆ ವಾಪಸ್ ಬರುವಾಗ ಅವನ ಜೊತೆ ಸಂಜನಾ ಕೂಡ ಬಂದಿದ್ಲು ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಹುಡುಗನ ಮೊಬೈಲ್ ನಂಬರ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅವನಿಗೆ ಕಾಲ್ ಮಾಡ್ತಾರೆ. ಆದ್ರೆ ಆತ ನೋಡಿದ್ರೆ ಸಂಜನಾ ಅಂತ ಹೆಸರನ್ನ ಕೇಳ್ತಿದ್ದ ಹಾಗೇನೆ ಹೆದರಿಕೊಂಡು ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಸ್ನೇಹಿತರೆ, ಈಗ ಗೊತ್ತಾಗುವ ಒಂದು ವಿಷಯವೇನಂದ್ರೆ ರೇವಂತ್ ಹಬ್ಬಕ್ಕೆ ಅಂತ ಊರಿಗೆ ಬರ್ತಿದ್ದಾಗ ಸಂಜನಾ ಇವನ ಜೊತೆ ಬಂದಿದ್ಲು ಅಲ್ವಾ. ಸಂಜನಾ ಭಾರತಕ್ಕೆ ಬಂದ ನಂತರ ತನ್ನ ಮನೆಗೆ ಹೋಗೋದನ್ನ ಬಿಟ್ಟು ಈ ಹುಡುಗನ ಜೊತೆ ಒಂದು ರೂಮ್ ನಲ್ಲಿ ಸ್ಟೇ ಆಗಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ ಪೊಲೀಸರು ಸಂಜನಾಗೆ ಫ್ರೆಂಡ್ಸ್ ಆಗಿದ್ದ ಇಬ್ಬರು ಹುಡುಗಿಯರನ್ನ ಎನ್ಕ್ವೈರಿ ಮಾಡಿದಾಗ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅವರು ಹೇಳೋದೇನಂದ್ರೆ, ಸರ್, ಸಂಜನಾ ನಮ್ಮ ಜೊತೆ ಓದ್ತಿದ್ದಾಗ ತುಂಬಾನೇ ಬ್ರಿಲಿಯಂಟ್ ಸ್ಟೂಡೆಂಟ್ ಆಗಿದ್ಲು. ಯಾವಾಗ ನೋಡಿದ್ರು ತಾನಾಯ್ತು ತನ್ನ ಸ್ಟಡೀಸ್ ಆಯ್ತು ಅಂತ ತನ್ನ ಪಾಡಿಗೆ ತಾನು ಇರ್ತಿದ್ಲು. ಆದ್ರೆ ಕೆಲವು ತಿಂಗಳುಗಳ ನಂತರ ಸಂಜನಾಳ ಬಿಹೇವಿಯರ್ ನಲ್ಲಿ ಇದ್ದಕ್ಕಿದ್ದ ಹಾಗೆ ಚೇಂಜಸ್ ಆಗೋದಕ್ಕೆ ಶುರುವಾಯಿತು. ಆಗಾಗ ಯಾರನ್ನೋ ಮೀಟ್ ಮಾಡೋದಕ್ಕೆ ಅಂತ ತುಂಬಾನೇ ಚೆನ್ನಾಗಿ ರೆಡಿಯಾಗಿ ಒಂದು ರೆಸ್ಟೋರೆಂಟ್ ಗೆ ಹೋಗ್ತಿದ್ಲು. ಸಂಜನಾ ಯಾರನ್ನೋ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅನುಮಾನ ಬಂದು ಆಕೆಯನ್ನ ಕೇಳಿದ್ವಿ. ಆದ್ರೆ ಆಕೆ ಮಾತ್ರ ಇಲ್ಲ, ನಾನು ಯಾರನ್ನ ಕೂಡ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ಲು. ಈ ಕಡೆ ಕುಮಾರ್ ಹಾಗೂ ಅವನ ಟೀಮ್ ನವರು ಆ ರೇವಂತ್ ಎಂಬ ಹುಡುಗನ ಮನೆಗೆ ಹೋಗಿ ಅವನಿಗೆ ವಿಡಿಯೋ ಕಾಲ್ ಮಾಡಿಸ್ತಾರೆ. ಸರ್, ಆ ದಿನ ನಾನು ಭಾರತಕ್ಕೆ ವಾಪಸ್ ಬರ್ತಿದ್ದಾಗ ಸಂಜನಾ ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿಕೊಂಡ್ಲು. ಬಂದ ನಂತರ ತನ್ನ ಊರಿಗೆ ತಾನು ವಾಪಸ್ ಹೋಗ್ತಾಳೆ ಅಂತ ಅಂದುಕೊಂಡ್ರೆ ನಿನ್ನ ಜೊತೆ ಒಂದು ದಿನ ಸ್ಟೇ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಲು. ಆಕೆ ಲಂಡನ್ ನಲ್ಲಿ ನನ್ನ ಜೊತೆ ಓದ್ತಿದ್ದಾಗ್ಲೂ ಕೂಡ ಪದೇ ಪದೇ ರಜಾ ಆಗ್ತಿದ್ಲು. ಅನುಮಾನ ಬಂದು ವಿಚಾರಿಸಿದಾಗ ಆಕೆ ಹೇಳೋದೇನಂದ್ರೆ, ಇನ್ ಮುಂದೆ ನಾನು ನನ್ನ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡೋದಿಲ್ಲ. ಯಾಕೆ, ಏನಾಯ್ತು ಅಂತ ಎಷ್ಟೇ ಕೇಳಿದ್ರು ಕೂಡ ಆಕೆ ಮಾತ್ರ ನಿಜವಾದ ಕಾರಣವನ್ನ ಕಡೆಗೂ ಹೇಳಲೇ ಇಲ್ಲ ಸರ್ ಅಂತ ಹೇಳ್ತಾನೆ. ಸರಿ, ನಂತರ ಏನಾಯ್ತು ಅಂತ ವಿಚಾರಿಸಿದಾಗ ಮರುದಿನ ಬೆಳಿಗ್ಗೆ ತನ್ನ ಪಡಿಗೆ ತಾನು ಎದ್ದು ಹೊರಟು ಹೋದ್ಲು. ಹೋಗುವಾಗ ನಿನ್ನ ಮನೆಗೇನೆ ಹೋಗ್ತಿದ್ಯಾ ತಾನೆ ಅಂತ ಕೇಳಿದೆ. ಅದಕ್ಕೆ ಆಕೆ ಹೌದು ಅಂತ ಹೇಳಿದ್ಲು. ಹೀಗೆ ಎಷ್ಟೇ ಎನ್ಕ್ವೈರಿ ಮಾಡಿದ್ರು ಕೂಡ ಒಂದೇ ಒಂದು ಕ್ಲೂ ಕೂಡ ಸಿಕ್ತಿಲ್ವಲ್ಲ ಅಂತ ಕುಮಾರ್ ಹಾಗೂ ಪ್ರಿಯಾಗೆ ತುಂಬಾನೇ ತಲೆ ಕೆಡುತ್ತೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಒಬ್ಬ ಆಫೀಸರ್ ಮತ್ತೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಸರ್, ಸಂಜನಾ ಲಂಡನ್ಗೆ ಓದೋದಕ್ಕೆ ಅಂತ ಹೋಗಿ ಪ್ರತಿ ತಿಂಗಳು ಭಾರತಕ್ಕೆ ವಾಪಸ್ ಬಂದಿದ್ದಾಳೆ. ಅಂದ್ರೆ ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ಹೀಗೆ 3 ಬಾರಿ ಭಾರತಕ್ಕೆ ಬಂದಿದ್ದಾಳೆ. ಇಲ್ಲಿಗೆ ಬಂದು 2-3 ದಿನ ಸ್ಟೇ ಆಗಿ ಮತ್ತೆ ವಾಪಸ್ ಲಂಡನ್ಗೆ ಹೋಗಿದ್ದಾಳೆ. ಈಗ ಕುಮಾರ್ಗೆ ಮತ್ತೆ ಸಂಜನಾಳ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನ ಮೇಲೇನೆ ಅನುಮಾನ ಬರುತ್ತೆ. ಸಂಜನಾ ಪ್ರತಿ ತಿಂಗಳು ಭಾರತಕ್ಕೆ ಬಂದು ವಾಪಸ್ ಹೋಗಿದ್ದಾಳೆ. ಆದ್ರೆ ನೀವು ನೋಡಿದ್ರೆ ಆಕೆ ಬರ್ತಾ ಇದ್ದಿದ್ದೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ. ನಿಜ ಹೇಳಿ ಸಂಜನಾಗೆ ಏನ್ ಮಾಡಿದ್ರಿ? ನೀವಾಗಿ ನೀವೇ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ ಅಂತ ಹೆದರಿಸ್ತಾನೆ. ಆದ್ರೆ ಅವರಿಬ್ಬರು ಮಾತ್ರ, ಸರ್, ನಮ್ಮ ಮಾತನ್ನ ನಂಬಿ ನಿಜವಾಗಿಯೂ ಸಂಜನಾ ಆಗಾಗ ಭಾರತಕ್ಕೆ ಬಂದು ವಾಪಸ್ ಹೋಗ್ತಿದ್ಲು ಅಂತ ನಮ್ಗೆ ನಿಜವಾಗಿಯೂ ಗೊತ್ತಿಲ್ಲ. ಮತ್ತೊಂದು ಕಡೆ ಕುಮಾರ್ನ ಟೀಮ್ ನವರು ಎನ್ಕ್ವೈರಿ ಮಾಡ್ತಿದ್ದಾಗ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಸಂಜನಾ ಇಲ್ಲಿ ಓದ್ತಿದ್ದಾಗ ದೀಪಕ್ ಎಂಬ ಹುಡುಗ ಆಕೆಯನ್ನ ಆಗಾಗ ಪಿಕಪ್ ಹಾಗೂ ಡ್ರಾಪ್ ಮಾಡ್ತಿರ್ತಾನೆ. ಒಂದು ವೇಳೆ ಆ ಹುಡುಗನಿಗೂ ಸಂಜನಾಳ ಮಿಸ್ಸಿಂಗ್ ಕೇಸ್ಗೂ ಏನಾದ್ರೂ ಲಿಂಕ್ ಇರಬಹುದಾ ಅಂತ ಚೆಕ್ ಮಾಡ್ತಿದ್ದಾಗ ಪೊಲೀಸರಿಗೆ ಒಂದು ಕಾಲ್ ಬರುತ್ತೆ. ಅದೇನಂದ್ರೆ, ಸಿಟಿಯ ಔಟ್ಸ್ಕರ್ಟ್ ನಲ್ಲಿ ಸುಟ್ಟು ಹೋಗಿರುವ ಒಬ್ಬಳ ಹುಡುಗಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ಪೊಲೀಸರಿಗೆ ಇನ್ಫಾರ್ಮೇಶನ್ ಬರುತ್ತೆ. ತಕ್ಷಣ ಆ ಹುಡುಗಿ ಯಾರು ಅಂತ ಪತ್ತೆ ಮಾಡೋದಕ್ಕೆ DNA ಟೆಸ್ಟ್ಗೆ ಕಳುಹಿಸಿಕೊಡ್ತಾರೆ. ಈ ಕಡೆ ಕುಮಾರ್ ಆ ದೀಪಕ್ನನ್ನ ಸ್ಟೇಷನ್ಗೆ ಕರೆಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ದೀಪಕ್ ಹೇಳೋದೇನಂದ್ರೆ, ಸರ್, ಸಂಜನಾ ನನ್ನ ಜೊತೆ ಕ್ಲೋಸ್ ಆಗಿರೋದನ್ನ ನೋಡಿ ಆಕೆ ನನ್ನನ್ನ ಪ್ರೀತಿ ಮಾಡ್ತಿದ್ದಾಳೆ ಅಂತ ಅಂದುಕೊಂಡಿದ್ದೆ. ಅದೇ ವಿಷಯವನ್ನ ಮಾತನಾಡೋದಕ್ಕೆ ಅಂತ ನನ್ನ ತಂದೆ ತಾಯಿಯನ್ನ ಕರೆದುಕೊಂಡು ಸಂಜನಾಳ ಮನೆಗೆ ಹೋಗಿದ್ದೆ. ಆದ್ರೆ ಆಕೆ ನೋಡಿದ್ರೆ ಶಾಕ್ ಆಗಿ ಎಲ್ಲರ ಮುಂದೆನೆ, ದೀಪಕ್, ನಾನು ಯಾವತ್ತೂ ಕೂಡ ನಿನ್ನನ್ನ ಪ್ರೀತಿ ಮಾಡೇ ಇಲ್ಲ. ನಿನ್ನನ್ನ ಫ್ರೆಂಡ್ ಅಂದುಕೊಂಡು ನಿನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಮಾಡಿದೆ ಅಷ್ಟೇ. ನಿನ್ನ ಮೇಲೆ ನನಗೆ ಯಾವುದೇ ಫೀಲಿಂಗ್ಸ್ ಇಲ್ಲ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ ಅಂತ ಬೈದು ಬಿಟ್ಟಿರ್ತಾಳೆ. ಸೊ ಅಂದಿನಿಂದ ಸಂಜನಾ ದೀಪಕ್ ನನ್ನ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಈಗ ಪ್ರೆಸೆಂಟ್ ನಲ್ಲಿ, ಸರ್, ನನ್ಗೆ ಯಾಕೋ ಸಂಜನಾ ಗೌರವ್ನನ್ನ ಇಷ್ಟಪಡ್ತಿದ್ಲು ಅಂತ ಅನ್ಸುತ್ತೆ. ಅವನ ಬಗ್ಗೆ ವಿಚಾರಿಸಿದಾಗ ಅವನ ಬ್ಯಾಕ್ ಗ್ರೌಂಡ್ ಅಷ್ಟೊಂದು ಸರಿ ಇಲ್ಲ ಅಂತ ಗೊತ್ತಾಯ್ತು. ಸರ್, ಇನ್ನೊಮ್ಮೆ ಅವನನ್ನ ಕರೆದು ಎನ್ಕ್ವೈರಿ ಮಾಡಿದ್ರೆ ಖಂಡಿತ ಏನಾದ್ರೂ ಇನ್ಫಾರ್ಮೇಶನ್ ಸಿಗ್ಬಹುದು ಅಂತ ಹೇಳ್ತೇನೆ. ಈಗ ಆಫೀಸರ್ ಪ್ರಿಯಾಗೆ ಅನುಮಾನ ಬಂದು ತಕ್ಷಣ ಗೌರವ್ನ ಹೆಂಡತಿಯಾಗಿರುವ ಮಾಲಿನಿಯನ್ನ ಎನ್ಕ್ವೈರಿ ಮಾಡ್ತಾಳೆ. ಆಗ ದೀಪಕ್ ಹೇಳಿದ ಹಾಗೆ ಸಂಜನಾ ಹಾಗೂ ಗೌರವ್ ಇಬ್ರು ಕೂಡ ತುಂಬಾನೇ ಕ್ಲೋಸ್ ಆಗಿ
ಹೋಗಿದ್ರು ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ಕುಮಾರ್ ಮತ್ತೆ ಗೌರವ್ನನ್ನ ಸ್ಟೇಷನ್ಗೆ ಕರೆದು ಈ ಬಾರಿ ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲಿಗೆ ಗೌರವ್ ಏನು ಕೂಡ ಗೊತ್ತೇ ಇಲ್ಲ ಅಂತ ವಾದ ಮಾಡಿದ್ರು ಕೂಡ ನಂತರ ಹೆದರಿಕೊಂಡು ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, 4 ವರ್ಷಗಳ ಹಿಂದೆ ಗೌರವ್ ಹಾಗೂ ಸಂಜನಾ ಪರಿಚಯವಾಗಿದ್ರಲ್ವಾ. ಮೊದಲಿಗೆ ಕ್ಯಾಶುವಲ್ ಫ್ರೆಂಡ್ಸ್ ಗಳಾಗಿದ್ದ ಇಬ್ಬರು ಬರ್ತಾ ಬರ್ತಾ ಕ್ಲೋಸ್ ಆಗಿ ಒಟ್ಟಿಗೆ ಸುತ್ತಾಡೋದಕ್ಕೆ ಶುರು ಮಾಡಿರ್ತಾರೆ. ಗೌರವ್ನನ್ನ ಮೀಟ್ ಮಾಡೋದಕ್ಕೆ ಅಂತಾನೆ ಸಂಜನಾ ಆಗಾಗ ಆ ರೆಸ್ಟೋರೆಂಟ್ಗೆ ಬರ್ತಿರ್ತಾಳೆ. ಆದ್ರೆ ಆಗ ಸಂಜನಾಳನ್ನ ಫ್ರೆಂಡ್ ರೀತಿ ಟ್ರೀಟ್ ಮಾಡ್ತಿದ್ದ ಗೌರವ್ ಮನೆಯಲ್ಲಿ ನೋಡಿದ್ದ ಹುಡುಗಿಯನ್ನ ಅರೇಂಜ್ ಮ್ಯಾರೇಜ್ ಆಗಿರ್ತಾನೆ. ಗೌರವ್ ಮದುವೆ ಆದ ಅಂತ ಗೊತ್ತಾಗ್ತಿದ್ದ ಹಾಗೆ ಸಂಜನಾ ಹೋಗಿ ಅವನನ್ನ ಮೀಟ್ ಮಾಡಿರ್ತಾಳೆ. ಆಗಲೇ ಗೌರವ್ಗೂ ಕೂಡ ಗೊತ್ತಾಗಿರುತ್ತೆ ಸಂಜನಾ ಇಷ್ಟು ದಿನ ತನ್ನನ್ನ ಪ್ರೀತಿ ಮಾಡ್ತಿದ್ಲು ಅಂತ. ಸರ್, ಇಷ್ಟೇ ನಡೆದಿದ್ದು. ಸಂಜನಾ ನನ್ನನ್ನ ಪ್ರೀತಿ ಮಾಡ್ತಾ ಇದ್ದಿದ್ದೇನೋ ನಿಜಾನೇ, ಆದ್ರೆ ನಾನು ಆಕೆಗೆ ಅರ್ಥ ಮಾಡಿಸಿದ ನಂತರ ಸುಮ್ಮನಾದ್ಲು. ಆದ್ರೆ ಮನೆಯಲ್ಲಿ ಹಣದ ವಿಚಾರಕ್ಕೆ ಆಕೆ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಆಗಾಗ ಟಾರ್ಚರ್ ಮಾಡ್ತಿದ್ರು ಅಂತ ಹೇಳ್ತಿದ್ಲು. ಸರ್, ಸಂಜನಾಳ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿದ್ರಂತೆ. ಆದ್ರೆ ಸಾಯೋದಕ್ಕೂ ಮುಂಚೆ ಆಕೆ ತಂದೆ ತಾಯಿ ತಮ್ಮ ಮಗಳ ಲೈಫ್ ಅನ್ನ ಸೆಕ್ಯೂರ್ ಮಾಡಬೇಕು ಅಂತ ಅವಳ ಹೆಸರಿನಲ್ಲಿ ಸಾಕಷ್ಟು ದುಡ್ಡನ್ನ FD ಮಾಡಿಸಿದ್ರಂತೆ. ಆ ಹಣದ ಆಸೆಗೆ ಅವರೇ ಆಕೆಗೆ ಏನಾದ್ರೂ ಮಾಡಿರ್ಬೋದು ಸರ್ ಅಂತ ಹೇಳ್ತೇನೆ. ತಕ್ಷಣ ಕುಮಾರ್ ಸಂಜನಾಳ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮನ ಮನೆಗೆ ಬಂದು ಈ ಬಾರಿ ಹೆದರಿಸಿ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸಂಜನಾಳ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ದುಡ್ಡಿನ ಆಸೆಗೆನೆ ಆಕೆಯನ್ನ ಬೆಳೆಸಿರ್ತಾರೆ. ಆಗಾಗ ಮನೆಯಲ್ಲಿ ಆ ಕಷ್ಟ ಈ ಕಷ್ಟ ಅಂತ ಹೇಳಿ ಆಕೆಯ ಅಕೌಂಟ್ ನಲ್ಲಿದ್ದ ದುಡ್ಡನ್ನ ವಿತ್ಡ್ರಾ ಮಾಡಿಸ್ತಿರ್ತಾರೆ. ಆದ್ರೆ ಸಂಜನಾ ಕೂಡ ಬೆಳೆದು ದೊಡ್ಡವಳಾಗ್ತಿದ್ದ ಹಾಗೆ ಎಲ್ಲ ಅರ್ಥ ಆಗಿ ಅವರಿಗೆ ದುಡ್ಡು ಕೊಡೋದನ್ನ ಸ್ಟಾಪ್ ಮಾಡಿರ್ತಾಳೆ. ಸರ್, ಆಕೆಯ ಅಕೌಂಟ್ ನಲ್ಲಿದ್ದ ದುಡ್ಡಿಗೆ ಆಸೆ ಪಟ್ಟಿದ್ದೇನೋ ನಿಜಾನೇ, ಆದ್ರೆ ನಾವು ಸಂಜನಾಗೆ ಏನು ಕೂಡ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಪೊಲೀಸರಿಗೆ ಸಿಕ್ಕಿದ್ದ ಆ ಹುಡುಗಿಯ ಡೆಡ್ ಬಾಡಿ ಸಂಜನಾಳದ್ದು ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಈಗ ಪೊಲೀಸರು ಗೌರವ್ಗೆ ನಮ್ಮ ಪರ್ಮಿಷನ್ ಇಲ್ಲದೆ ಎಲ್ಲಿಗೂ ಹೋಗೋ ಹಾಗಿಲ್ಲ ಅಂತ ಹೇಳಿದ್ರು ಕೂಡ ಆತ ಊರನ್ನ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗುತ್ತೆ. ಈಗ ಮತ್ತಷ್ಟು ಅನುಮಾನ ಬಂದು ಸಂಜನಾ ಹಾಗೂ ಗೌರವ್ನ ಚಾಟ್ ಹಿಸ್ಟರಿಯನ್ನ ಚೆಕ್ ಮಾಡ್ತಾರೆ. ಸಂಜನಾ ಲಂಡನ್ಗೆ ಹೋಗಿ ಕೆಲವು ದಿನಗಳ ನಂತರ ಗೌರವ್ ನನಗೆ ಇಲ್ಲಿರೋದಕ್ಕೆ ಸಾಧ್ಯವಾಗ್ತಿಲ್ಲ, ನೀನು ಬಾ ಅಂದ್ರೆ ಈಗಲೇ ಎಲ್ಲವನ್ನ ಪ್ಯಾಕ್ ಮಾಡ್ಕೊಂಡು ಬಂದು ಬಿಡ್ತೀನಿ ಅಂತ ಹೇಳಿರ್ತಾಳೆ. ಆದ್ರೆ ಗೌರವ್ ಮಾತ್ರ ಇಲ್ಲ, ನಿನ್ನ ಸ್ಟಡೀಸ್ ಕಂಪ್ಲೀಟ್ ಆದ ನಂತರವೇ ವಾಪಸ್ ಬಾ ಅಂತ ಹೇಳಿದ್ರು ಕೂಡ ಆಕೆ ಪ್ರತಿ ತಿಂಗಳು ಅವನನ್ನ ನೋಡೋದಕ್ಕೆ ಅಂತಾನೆ ಭಾರತಕ್ಕೆ ಬರ್ತಿರ್ತಾಳೆ. ಸಂಜನಾ ಆ ರೀತಿ ಭಾರತಕ್ಕೆ ಬಂದಾಗಲೆಲ್ಲ ಗೌರವ್ ಯಾರಿಗೋ ಗೊತ್ತಾಗದ ಹಾಗೆ ಆಕೆಯನ್ನ ಕರೆದುಕೊಂಡು ಸಿಟಿಯ ಔಟ್ಸ್ಕರ್ಟ್ ನಲ್ಲಿದ್ದ ತನ್ನ ಫ್ರೆಂಡ್ ನ ಬಂಗಲೆಗೆ ಹೋಗ್ತಿರ್ತಾನೆ. ತಕ್ಷಣವೇ ಕುಮಾರ್ ಹಾಗೂ ಅವನ ಟೀಮ್ ನವರು ಅವರಿಬ್ಬರು ಸ್ಟೇ ಮಾಡ್ತಿದ್ದ ಆ ಬಂಗಲೆಗೆ ಹೋಗಿ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಕುಮಾರ್ನ ಟೀಮ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಮಾರ್ಚ್ ತಿಂಗಳಲ್ಲೇ ಗೌರವ್ ಹಾಗೂ ಸಂಜನಾ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿರ್ತಾರೆ. ಸ್ನೇಹಿತರೆ, ಇದರ ಅರ್ಥ ಸಂಜನಾ ಲಂಡನ್ ನಿಂದ ಮಾರ್ಚ್ ತಿಂಗಳಲ್ಲಿ ಬಂದಾಗ ಗೌರವ್ನನ್ನ ಮದುವೆ ಆಗಿರ್ತಾಳೆ. ಮದುವೆಯಾದ ನಂತರ ವಾಪಸ್ ಲಂಡನ್ಗೆ ಹೋಗಿ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಭಾರತಕ್ಕೆ ಬಂದಿರ್ತಾಳೆ. ಆದ್ರೆ ಏಪ್ರಿಲ್ ನಲ್ಲಿ ಭಾರತಕ್ಕೆ ಬಂದ ಸಂಜನಾ ಆಮೇಲೆ ಏನಾದ್ಲು ಅಂತಾನೆ ಯಾರಿಗೋ ಗೊತ್ತಿರೋದಿಲ್ಲ. ಅದೇ ಸಮಯಕ್ಕೆ ಕುಮಾರ್ನ ಟೀಮ್ ನವರು ಗೌರವ್ನ ಲೊಕೇಶನ್ ಅನ್ನ ಫೈಂಡ್ ಔಟ್ ಮಾಡಿ ಅವನನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಮತ್ತಷ್ಟು ಹೆದರಿಕೊಂಡ ಗೌರವ್ ಈ ಬಾರಿ ನಡೆದದ್ದೇನೋ ಅಂತ ನಿಜ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಸಂಜನಾ ನಾನು ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಗೌರವ್ನ ಹಿಂದೆ ಬಿದ್ದು ತುಂಬಾನೇ ಟಾರ್ಚರ್ ಮಾಡ್ತಿರ್ತಾಳೆ. ಈಕೆಯಿಂದ ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಬೇಕು ಅಂತ ಒಂದು ಐಡಿಯಾ ಮಾಡಿದ ಗೌರವ್ ಹೀಗೆ ಹೇಳ್ತಾನೆ. ಸಂಜನಾ, ನೀನು ನನ್ನನ್ನ ಪ್ರೀತಿ ಮಾಡ್ತಿದ್ಯಾ ಅಂತ ಅರ್ಥ ಆಗ್ತಿದೆ, ಆದ್ರೆ ನೀನಿನ್ನು ಸ್ಟಡೀಸ್ ಮಾಡ್ತಿದ್ಯಾ. ನಿನ್ನ ಸ್ಟಡೀಸ್ ಮುಗಿದ ನಂತರ ನಾವಿಬ್ರು ಮದ್ವೆ ಆಗೋಣ. ಅಷ್ಟರಲ್ಲಿ ನಾನು ಕೂಡ ನನ್ನ ಹೆಂಡತಿ ಮಾಲಿನಿಗೆ ಡಿವೋರ್ಸ್ ಕೊಟ್ಟಿರ್ತೀನಿ. ನಂತರ ನಾವಿಬ್ರು ಮದುವೆಯಾಗಿ ಲಂಡನ್ ನಲ್ಲಿ ಆರಾಮಾಗಿ ಸೆಟಲ್ ಆಗೋಣ ಅಂತ ಹೇಳ್ತೇನೆ. ಸ್ನೇಹಿತರೆ, ಅಸಲಿಗೆ ಗೌರವ್ನ ಪ್ಲಾನ್ ಏನಾಗಿರುತ್ತೆ ಅಂದ್ರೆ ಸ್ಟಡೀಸ್ಗೆ ಅಂತ ಲಂಡನ್ಗೆ ಹೋದ ನಂತರ ಸಂಜನಾ ಎಲ್ಲವನ್ನ ಮರಿತಾಳೆ ಅಂತ ಈ ರೀತಿ ಹೇಳಿರ್ತೇನೆ. ಆದ್ರೆ ಸಂಜನಾ ಮಾತ್ರ ಲಂಡನ್ಗೆ ಹೋದ ನಂತರವೂ ಯಾವಾಗ್ಲೂ ಗೌರವ್ನನ್ನೇ ನೆನಪಿಸಿಕೊಳ್ತಾ ಅವನಿಗೆ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಶುರು ಮಾಡಿಕೊಳ್ತಾಳೆ. ಹಾಗೂ ಈತ ಎಷ್ಟೇ ಬೇಡ ಅಂದ್ರೂ ಕೂಡ ಪ್ರತಿ ತಿಂಗಳು ಆಕೆನೆ ಭಾರತಕ್ಕೆ ಬಂದು ಇವನನ್ನ ಮೀಟ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆ ರೀತಿನೇ ಮಾರ್ಚ್ ತಿಂಗಳಲ್ಲಿ ಭಾರತಕ್ಕೆ ಬಂದಾಗ ಅವಳೆ ಫೋರ್ಸ್ ಮಾಡಿ ಮದುವೆ ಆಗಿರ್ತಾಳೆ. ಹೇಗಿದ್ರು ನಮಗೀಗ ಮದುವೆ ಆಗಿದೆ, ತಕ್ಷಣ ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡು ಅಂತ ಫೋರ್ಸ್ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಆಗ ಗೌರವ್ ಏನೋ ಹೇಳಿ ಮ್ಯಾನೇಜ್ ಮಾಡಿ ಆಕೆಯನ್ನ ವಾಪಸ್ ಲಂಡನ್ಗೆ ಕಳುಹಿಸಿಕೊಟ್ಟಿರ್ತಾನೆ. ನಂತರ ಮತ್ತೆ ಏಪ್ರಿಲ್ ನಲ್ಲಿ ಬಂದಾಗಂತೂ ಈ ಬಾರಿ ಡಿವೋರ್ಸ್ ಕೊಡ್ಲೇಬೇಕು ಅಂತ ಜಗಳ ಮಾಡೋದಕ್ಕೆ ಶುರು ಮಾಡ್ತಾಳೆ. ಇಬ್ಬರ ಮಧ್ಯ ಮಾತಿಗೆ ಮಾತು ಬೆಳೆದು ಜಗಳ
ಜಗಳ ಜೋರಾಗುತ್ತೆ. ಗೌರವ್ ಕೋಪದಲ್ಲಿ ನನಗೆ ನಿನ್ನನ್ನ ಮದುವೆ ಆಗುವ ಯಾವುದೇ ಇಂಟೆನ್ಷನ್ನೇ ಇರ್ಲಿಲ್ಲ, ಆಗಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ವಾಪಸ್ ಲಂಡನ್ಗೆ ಹೊರಟು ಹೋಗು, ಮತ್ತೆ ನನ್ನನ್ನ ಡಿಸ್ಟರ್ಬ್ ಮಾಡ್ಬೇಡ ಅಂತ ಬೈದು ಕಳುಹಿಸಿಬಿಟ್ಟೆ ಅಂತ ಹೇಳ್ತೇನೆ. ಇವನ ಮಾತುಗಳನ್ನ ಕೇಳಿದ ಪೊಲೀಸರಿಗೂ ಕೂಡ ಕನ್ಫ್ಯೂಸ್ ಆಗಿ ಅವನನ್ನ ಹೋಗೋದಕ್ಕೆ ಬಿಡದೆ ಅಲ್ಲೇ ಸೆಲ್ ನಲ್ಲಿ ಲಾಕ್ ಮಾಡ್ತಾರೆ. ಈಗ ಕುಮಾರ್ಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗಿ ಗೌರವ್ನ ಹೆಂಡತಿ ಮಾಲಿನಿಯನ್ನ ಮತ್ತೆ ಸ್ಟೇಷನ್ಗೆ ಕರೆಸ್ತಾನೆ. ಸಂಜನಾ ಗೌರವ್ನನ್ನ ಕೊನೆಯದಾಗಿ ಮೀಟ್ ಮಾಡಿದ ದಿನ ನಿನ್ನ ಗಂಡ ಎಷ್ಟೊತ್ತಿಗೆ ಮನೆಗೆ ಬಂದ ಅಂತ ಎನ್ಕ್ವೈರಿ ಮಾಡ್ತಾನೆ. ಸರ್, ಆ ದಿನ ನಾನು ನನ್ನ ಮನೆಯಲ್ಲಿ ಇರ್ಲಿಲ್ಲ, ಗೌರವ್ನ ಅಪ್ಪ ಅಮ್ಮನ ಮನೆಯಲ್ಲಿ ಒಂದು ಫಂಕ್ಷನ್ ಇದ್ದ ಕಾರಣ ಅಲ್ಲಿಗೆ ಹೋಗಿದ್ದೆ, ವಾಪಸ್ ಮರುದಿನ ಬೆಳಿಗ್ಗೆನೆ ನಾನು ಮನೆಗೆ ಬಂದಿದ್ದು ಸರ್ ಅಂತ ಹೇಳ್ತಾಳೆ. ಈಗ ಕುಮಾರ್ನ ತಲೆಗೆ ಸಡನ್ ಆಗಿ ಏನೋ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಪೊಲೀಸರ ಟೀಮ್ ಅನ್ನ ಗೌರವ್ನ ಮನೆಗೆ ಕರೆದುಕೊಂಡು ಹೋಗಿ ಮನೆಯ ಸುತ್ತಮುತ್ತ ಅಗಿಯೋದಕ್ಕೆ ಹೇಳ್ತಾನೆ. ತಕ್ಷಣ ಕಾನ್ಸ್ಟೇಬಲ್ ಗಳು ಅಗೆದು ನೋಡಿದಾಗ ಶಾಕಿಂಗ್ಲಿ ಅಲ್ಲೊಂದು ಡೆಡ್ ಬಾಡಿ ಸಿಗುತ್ತೆ. ಸ್ನೇಹಿತರೆ, ಅಷ್ಟಕ್ಕೂ ಆ ದಿನ ಏನಾಗಿರುತ್ತೆ ಅಂದ್ರೆ ಇಬ್ಬರು ಜಗಳ ಮಾಡಿಕೊಂಡ ನಂತರ ಸಂಜನಾ ಅದನ್ನೇ ನೆನೆಸಿಕೊಂಡು ತುಂಬಾನೇ ಅಳ್ತಿರ್ತಾಳೆ. ಗೌರವ್ ಅಷ್ಟೆಲ್ಲ ಹೇಳಿದ್ರು ಕೂಡ ಸಂಜನಾ ಮಾತ್ರ ಮತ್ತೆ ಮತ್ತೆ ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನನ್ನ ಮದುವೆ ಆಗುವಂತ ಫೋರ್ಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಕೆ ಮಾತುಗಳನ್ನ ಕೇಳಿ ಪಿತ್ತ ನೆತ್ತಿಗೇರಿದ ಗೌರವ್ ಆಕೆ ಕತ್ತನ್ನ ಎಸುಕಿ ಆನ್ ದ ಸ್ಪಾಟ್ ಸಾಯಿಸಿ ಬಿಟ್ಟಿರ್ತಾನೆ. ನಂತರ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಆಕೆ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗಿ ತನ್ನ ಮನೆಯ ಹಿತ್ತಲಲ್ಲಿ ಹೂತು ಹಾಕಿರ್ತಾನೆ. ಆ ಮೂಲಕ ಕುಮಾರ್ ಎಲ್ಲ ಎವಿಡೆನ್ಸ್ ಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಗೌರವ್ಗೆ ಜೀವಾವಧಿ ಶಿಕ್ಷೆ ಆಗುವ ಹಾಗೆ ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.